ಬಿರು ಬಿಸಿಲಿನ ಖ್ಯಾತಿ ಪಡೆದಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಹಲವು ರೈತರು ರೇಷ್ಮೆ ಕೃಷಿಯನ್ನು ವ್ಯವಸಾಯವನ್ನಾಗಿ ಮಾಡಿಕೊಂಡು ತಾಂತ್ರಿಕ ವಿಧಾನಗಳ ಅಳವಡಿಕೆ ಮೂಲಕ ಗಮನಾರ್ಹ ಯಶಸ್ಸು ಸಾಧಿಸಿದ್ದಾರೆ. ರೇಷ್ಮೆಗೆ ಮಾರುಕಟ್ಟೆಯಲ್ಲಿ ಸ್ಥಿರವಾದ ಬೆಲೆ ದೊರೆಯುತ್ತಿರುವುದು ರೈತರಲ್ಲಿ ಸಂತಸ ಮೂಡಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ರೈತರು ಹಿಪ್ಪು ನೇರಳೆ ಬೆಳೆಸಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವ ಮೂಲಕ ರೇಷ್ಮೆ ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಹಾಗೂ ಸ್ಥಿರ ಬೆಲೆ ಇರುವುದರಿಂದ ರೇಷ್ಮೆ ಕೃಷಿಯಲ್ಲಿ ತೊಡಗಿರುವವರಿಗೆ ಲಾಭದಾಯಕವಾಗಿ ಪರಿಣಮಿಸಿದೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವ ರೇಷ್ಮೆ ಕೃಷಿಯತ್ತ ಜಿಲ್ಲೆಯ 150ಕ್ಕೂ ಹೆಚ್ಚಿನ ರೈತರು ಒಲವು ತೋರಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಿಪ್ಪು ನೇರಳೆ ಬೆಳೆಗಾರರು ವೈಜ್ಞಾನಿಕ ಹಾಗೂ ತಾಂತ್ರಿಕ ಕ್ರಮಗಳನ್ನು ಅನುಸರಿಸುವ ಮೂಲಕ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ವಿಶೇಷವಾಗಿ ಹಿಪ್ಪು ನೇರಳೆಗೆ ಕೊಟ್ಟಿಗೆ ಗೊಬ್ಬರ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಎಲೆಗಳ ಗುಣಮಟ್ಟ ಮತ್ತು ಉತ್ಪಾದನೆ ಉತ್ತಮಗೊಂಡಿದೆ. ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಂಡಿರುವ ರೈತರು ರೇಷ್ಮೆ ಸಾಕಾಣಿಕೆ ಮತ್ತು ಹಿಪ್ಪು ನೇರಳೆ ಬೆಳೆ ಎರಡರಲ್ಲೂ ಉತ್ತಮ ಫಲಿತಾಂಶ ಕಾಣುತ್ತಿದ್ದಾರೆ. ಇದರಿಂದ ಹಿಪ್ಪು ನೇರಳೆ ಬೆಳೆಯುವ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ದೂರದರ್ಶನದೊಂದಿಗೆ ಬೆಳೆಗಾರ ಜೆ ವಿರೂಪಾಕ್ಷಪ್ಪ ಕಳೆದ 15 ವರ್ಷಗಳಿಂದ ಹಿಪ್ಪು ನೇರಳೆ ಬೆಳೆಯುತ್ತಿದ್ದು ಇತರೆ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಕೃಷಿ ಅತ್ಯಂತ ಲಾಭದಾಯಕವಾಗಿದೆ. 40 ದಿನಕ್ಕೆ ಒಂದು ಬೆಳೆ ಬರಲಿದೆ. ವರ್ಷಕ್ಕೆ ಸರಾಸರಿ 8 ರಿಂದ 10 ಬೆಳೆ ಬರುತ್ತದೆ. ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡಿರುವುದರಿಂದ ಉತ್ತಮ ಆದಾಯ ಪಡೆಯಲು ಸಹಕಾರಿಯಾಗಿದೆ ಎಂದರು. ರೇಷ್ಮೆ ಬೆಳೆ ಒಂದು ಲಾಭದಾಯಕ ಬೆಳೆಯಾಗಿದೆ. ನಾವು ಈ ಸರಿಸುಮಾರು ಒಂದು 15 ವರ್ಷದಿಂದ ಬೆಳೀತಾ ಇದ್ದೀವಿ. ಈ ಬೆಳೆಯಲ್ಲಿದ್ದಂಥ ಲಾಭಾಂಶ ಬೇರೆ ಯಾವ ಬೆಳೆಯಲ್ಲೂ ಇಲ್ಲ. ಈ ಬೆಳೆ 40 ದಿವಸಕ್ಕೊಂದು ಬೆಳೆ ಬರ್ತಾ ಇದೆ. ನಮಗೆ ವರ್ಷದಲ್ಲಿ ನಾವು 8 ರಿಂದ 10 ಕ್ರಾಪ್ ಬೆಳೀತಾ ಇದ್ದೀವಿ. ಮತ್ತೋರ್ವ ರೈತ ಗಡ್ಡೆ ವಿರೂಪಾಕ್ಷಿ ಬಿಎಸ್ಸಿ ಪದವೀಧರನಾಗಿದ್ದು ಉದ್ಯೋಗ ಅರಸುವ ಬದಲು ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಹೆಚ್ಚು ಖರ್ಚು ಇಲ್ಲದೆ ಹೆಚ್ಚಿನ ಆದಾಯ ಪಡೆಯುವಂತಾಗಿದೆ. ಈ ಭಾಗದಲ್ಲಿ 150ಕ್ಕೂ ಹೆಚ್ಚು ಬೆಳೆಗಾರರು ರೇಷ್ಮೆ ಕೃಷಿಯನ್ನು ಮಾಡುತ್ತಿದ್ದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಎಂದು ತಿಳಿಸಿದರು. ನಾನು 3 ಎಕರೆ ರೇಷ್ಮೆ ಇಟ್ಟಿದ್ದೀನಿ. 1.5 ಎಕರೆ ಕ್ರಾಪ್ ಕಟಾವು. ಪ್ರತಿ ಒಂದು ಕ್ರಾಪಿಗೆ 250ರಿಂದ 220 ಹಂಗೆ ಬೆಳಿತೀನಿ ಕ್ರಾಪ್ ಮೊಟ್ಟೆ. ಅದಕ್ಕೆ ಒಂದು ಮಟ್ಟಿಗೆ 1 kg ಆಗುತ್ತೆ. ಅದರಂಗೆ ನಾನು 200 ಮಿನಿಮಮ್ ಆವ್ರೇಜ್ ಅಂದ್ರೆ 500 ಅಂದ್ರೂ ಗುಟೆ ಕೆಜಿಗೆ 500 ಅಂದ್ರೂ ಗುಟೆ 1,20,000 30,000 ಪೇಮೆಂಟ್ ಆಗುತ್ತೆ. ಇನ್ನೋರ್ವ ಬೆಳೆಗಾರ ರುದ್ರಪ್ಪ ತಾವು ಈ ಹಿಂದೆ ಮೆಕ್ಕೆಜೋಳ ಬೆಳೆಯುತ್ತಿದ್ದೆ, ಇದೀಗ ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಇತರ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಹೆಚ್ಚಿನ ಆದಾಯ ತರುವ ಬೆಳೆಯಾಗಿದೆ ಎಂದರು. ಇದರಿಂದ ನಮಗೆ ಭಾಳ ಅನುಕೂಲ ಐತಿ ಸರ್. ಆದಾಯ ಭಾಳ ಬರ್ತದೆ ರೇಷ್ಮೆ ಕಡೆಯಿಂದ. ನಮಗೆ 2 ಎಕರೆ ಮಾಡಿದೆ. ಅದಕ್ಕೆ ಮೊದಲು ಮೆಕ್ಕೆಜೋಳ ಬೆಳಿತಿದ್ವಿ ಸರ್. ಅದಕ್ಕೇನೆ ಇದು ಚಲೋ ಬೆಳೆ ಬರ್ತದೆ ಸರ್. ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ಹಾಲಪ್ಪ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಾಯಧನ ದೊರೆಯುತ್ತಿದ್ದು ರೈತರು ಇವುಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯಲ್ಲಿ 150 ಬೆಳೆಗಾರರು ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾಮಾನ್ಯ ವರ್ಗದ ಬೆಳೆಗಾರರಿಗೆ ಪ್ರತಿ ಎಕರೆಗೆ 45,000 ಹಾಗೂ ಪರಿಶಿಷ್ಟ ಸಮುದಾಯದವರಿಗೆ 55,000 ರೂಪಾಯಿ ಸಹಾಯಧನ ಸೇರಿದಂತೆ ಇನ್ನಿತರ ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು. ನಾಟಿ ಮಾಡಿ ಸೊಪ್ಪು ಬೆಳೆಸಿದರೆ ಹುಳು ಸಾಕಾಣಿಕೆ ಮಾಡೋಕ್ಕೆ ಒಂದು ಮನೆ ಅಥವಾ ತಾತ್ಕಾಲಿಕ ಶೆಡ್ಡನ್ನು ಮಾಡ್ಕೊಂಡ್ರೆ, ಶೆಡ್ ಆದರೆ ಜನರಲ್ ಆದರೆ 1 ಲಕ್ಷ, SC ST ಆದರೆ 1,20,000 ನಾವು ಅವರಿಗೆ ಇಲಾಖೆಯಿಂದ ನೀಡ್ತೀವಿ. ರೇಷ್ಮೆ ಇಲಾಖೆ ಉಪನಿರ್ದೇಶಕ ಶ್ರೀಹರ್ಷ ಬಳ್ಳಾರಿ ಜಿಲ್ಲೆಯಲ್ಲಿ 400ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ 150 ಮಂದಿ ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇರೆ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಕೃಷಿ ಈ ಭಾಗದ ರೈತರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡುತ್ತಿದೆ.
ಮಾಸಿಕ ಖರ್ಚು ವೆಚ್ಚಗಳನ್ನು ಕಳೆದು 40ರಿಂದ 50 ಸಾವಿರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ರಾಮಸಾಗರ ಅಂತ ಈ ಗ್ರಾಮದಲ್ಲೇ ಸುಮಾರು 70 ಜನ ರೇಷ್ಮೆ ಬೆಳೆಗಾರರು ರೇಷ್ಮೆ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಇಲ್ಲಿ ಸುಮಾರು 10,000 ಮೊಟ್ಟೆ ಚಾಕಿ ಮಾಡಿ ಗೂಡನ್ನು ರಾಮನಗರಕ್ಕೆ ತಗೊಂಡೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೇಷ್ಮೆ ಕೃಷಿ ರೈತರಿಗೆ ಲಾಭದಾಯಕ ಕೃಷಿ ಚಟುವಟಿಕೆಯಾಗಿ ರೂಪುಗೊಂಡಿದ್ದು, ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ನಿರ್ವಹಣೆ ಮೂಲಕ ಉತ್ತಮ ಲಾಭ ಗಳಿಸುತ್ತಿರುವುದು ಇತರರಿಗೆ ಮಾದರಿಯಾಗಿದೆ.